ಸದನದಲ್ಲಿ ಪ್ರತಿಧ್ವನಿಸಿದ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್. ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೇರಿಸಲಿ ಎಂದ ರೇವಣ್ಣ. ಪ್ರಜ್ವಲ್ನಿಂದ ಕರ್ನಾಟಕದ ಮಾನ ಹಾಳಾಯಿತು ಎಂದ ಕೈ ಶಾಸಕ. ಇಂದಿನ ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಸದ್ದಿನ ಜೊತೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಕೂಡ ಕೆಲ ಕಾಲ ಸದ್ದು ಮಾಡಿತ್ತು. ಪ್ರಜ್ವಲ್ ವಿಚಾರದಲ್ಲಿ ರೇವಣ್ಣನವರನ್ನ ವಿಚಾರಣೆ ಮಾಡದೆ ಅರೆಸ್ಟ್ ಮಾಡ್ತಾರೆ. ಭವಾನಿ ರೇವಣ್ಣನವರನ್ನ ಜಿದ್ದಿಗೆ ಬಿದ್ದವರಂತೆ ಕರೆತಂದು ವಿಚಾರಣೆ ಮಾಡ್ತಾರೆ. ಆದರೆ ವಾಲ್ಮೀಕಿ ಪ್ರಕರಣದಲ್ಲಿ ಮಾತ್ರ ಯಾಕೆ ಈ ಉತ್ಸುಕತೆಯನ್ನ ತೋರಲ್ಲ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ರು. ಈ ವೇಳೆ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಮೇಲೆದ್ದು, ಹಾಗಾದ್ರೆ ರೇವಣ್ಣ ಪ್ರಕರಣ ಸಾಮಾನ್ಯನಾ? ಹಲವಾರು ಮಹಿಳೆಯರಿಗೆ ಅನ್ಯಾಯವಾಗಿದೆಯಲ್ಲ, ಅದರ ತನಿಖೆ ಮಾಡೋದು ಬೇಡವಾ? ಅದರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ ಅಂತ ಜಾಡಿಸಿದ್ರು. ಇದಕ್ಕೆ ಪೂರಕವಾಗಿ ಬಂಗಾರಪೇಟೆ ನಾರಾಯಣಸ್ವಾಮಿ ಕೂಡ ಪ್ರಪಂಚಕ್ಕೆ ಗೊತ್ತಿರೋ ವಿಚಾರ ಅದನ್ನ ಮುಚ್ಚಿಡುವಂತದ್ದು ಏನಿದೆ ಅಂತ ಬಿಜೆಪಿ ಜೆಡಿಎಸ್ ವಿರುದ್ಧ ತಿರುಗಿ ಬಿದ್ರು. ಈ ವೇಳೆ ಸದನದಲ್ಲಿ ದೊಡ್ಡ ಕೋಲಾಹಲವೇ ನಡೆದು ಹೋಯಿತು. ಆಡಳಿತ ಪ್ರತಿಪಕ್ಷ ಸದಸ್ಯರ ನಡುವೆ ವಾಕ್ಸಮರ ಕೂಡ ನಡೆಯಿತು. ಈ ನಡುವೆ ನನ್ನ ವಿಚಾರ ತಂದಿದ್ದೀರಾ ಅಂತ ಮಾತನಾಡಲೇಬೇಕು ಅಂತ ಎಚ್ ಡಿ ರೇವಣ್ಣ ಮೇಲಿದ್ರು. ನೀವು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ, ಆದ್ರೆ ಯಾರೋ ಹೆಣ್ಣು ಮಗಳನ್ನ ಕರೆತಂದು ಡಿಜಿ ಮುಂದೆ ಕಂಪ್ಲೇಂಟ್ ಕೊಡಿಸ್ತೀರಲ್ಲ, ಅವನು ಡಿಜಿ ಆಗೋಕೆ ಲಾಯಕ್ಕೇನ್ರಿ ಅಂತ ರೇವಣ್ಣ ಅಸಮಾಧಾನವನ್ನ ಹೊರಹಾಕಿದ್ರು. ಇದೇ ವೇಳೆ ಜೆಡಿಎಸ್ ಸದಸ್ಯ ಎಂಟಿ ಕೃಷ್ಣಪ್ಪ ರೇವಣ್ಣ ಪುತ್ರ ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಸರಿಯಲ್ಲ, ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರೇವಣ್ಣ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ. ಅವರಿಗೆ ಅನ್ಯಾಯವಾಗಿದ್ರೆ ಪ್ರತ್ಯೇಕವಾಗಿ ನೋಟಿಸ್ ಕೊಡ್ಲಿ, ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಸಲಹೆಯನ್ನ ನೀಡಿದ್ರು. ವಾಲ್ಮೀಕಿ ಹಗರಣದ ನಡುವೆಯೇ ಪ್ರಜ್ವಲ್ ರೇವಣ್ಣ ಕೇಸ್ ಕಲಾಪದಲ್ಲಿ ಗದ್ದಲಕ್ಕೆ ಕಾರಣವಾಯಿತು. ರೇವಣ್ಣರ ಆಕ್ರೋಶದ ಕಟ್ಟೆಯೂ ಒಡೆಯುವಂತೆ ಆಯಿತು.